ಪ್ರಿಯ ವೀಕ್ಷಕರೇ, ಆಲ್ ಶ್ಯೂರ್ ಸೊಲ್ಯೂಷನ್ಸ್ ಚಾನೆಲ್ಗೆ ಸ್ವಾಗತ. ನಾನು ಲಾಯರ್ ಗೀತಾ ಗೌಡ, MBA LLB. ಭಾರತೀಯರಾಗಿ ನಾವು ಶಾಂತಿ, ನೆಮ್ಮದಿ ಮತ್ತು ಸೌಹಾರ್ದತೆಯಿಂದ ಬದುಕುವುದು ಅತ್ಯಂತ ಮುಖ್ಯ. ಹಾಗಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು ನೀಡಿರುವ ಸಂವಿಧಾನದ ಬಗ್ಗೆ ಜ್ಞಾನ ಹೊಂದಿರುವುದು ಬಹು ಮುಖ್ಯವಾದದ್ದು. ಆದ್ದರಿಂದ ಸಂವಿಧಾನದಲ್ಲಿ ನೀಡಿರುವ ಕಾನೂನು ಮತ್ತು ಆರ್ಥಿಕ ಸೇವೆಗಳು ಹಾಗೂ ಸಲಹೆಗಳನ್ನು ಜನರಿಗೆ ಸುಲಭವಾಗಿ ನೀಡುವ ಉದ್ದೇಶದಿಂದ ಈ ಚಾನಲನ್ನು ಆರಂಭಿಸಿದ್ದೇನೆ. ಹಾಗಾದರೆ ಇವತ್ತು ಯಾವ ವಿಷಯದ ಬಗ್ಗೆ ನಾವು ಮಾತಾಡ್ತಿದ್ದೀವಿ, ಯಾವ ವಿಷಯದ ಬಗ್ಗೆ ತಿಳ್ಕೊಳ್ತಿದ್ದೀವಿ? ಭಾರತದ ಸಂವಿಧಾನದ ಪರಿಚಯ ಹಾಗೂ ಅದರ ಐತಿಹಾಸಿಕ ಹಿನ್ನೆಲೆ. ಭಾರತದ ಸಂವಿಧಾನವು ಭಾರತದ ಸರ್ವೋಚ್ಚ ಕಾನೂನು ದಾಖಲೆಯಾಗಿದ್ದು ವಿಶ್ವದ ಅತಿ ಉದ್ದವಾದ ಲಿಖಿತ ರಾಷ್ಟ್ರೀಯ ಸಂವಿಧಾನವಾಗಿದೆ. ಈ ದಾಖಲೆಯು ಸರ್ಕಾರಿ ಸಂಸ್ಥೆಗಳ ಮೂಲಭೂತ ರಾಜಕೀಯ ಸಂಹಿತೆ, ರಚನೆ, ಕಾರ್ಯವಿಧಾನಗಳು, ಅಧಿಕಾರಗಳು ಮತ್ತು ಕರ್ತವ್ಯಗಳನ್ನು ಗುರುತಿಸುವ ಚೌಕಟ್ಟನ್ನು ರೂಪಿಸುತ್ತದೆ ಮತ್ತು ಮೂಲಭೂತ ಹಕ್ಕುಗಳು, ನಿರ್ದೇಶನ ತತ್ವಗಳು ಮತ್ತು ನಾಗರಿಕರ ಕರ್ತವ್ಯಗಳನ್ನು ರೂಪಿಸುತ್ತದೆ. ಇದು ಸಾಂವಿಧಾನಿಕ ಶ್ರೇಷ್ಠತೆಯನ್ನು ಪ್ರತಿಪಾದಿಸುತ್ತದೆ. ಯಾಕಂದರೆ ಯುನೈಟೆಡ್ ಕಿಂಗ್ಡಮ್ನಲ್ಲಿ ಕಂಡುಬರುವ ಸಂಸದೀಯ ಶ್ರೇಷ್ಠತೆಯಲ್ಲ. ಯಾಕೆ ಅಂದರೆ ಇದನ್ನು ಸಂಸತ್ತಿಗಿಂತ ಸಂವಿಧಾನ ಸಭೆಯಿಂದ ರಚಿಸಲಾಗಿದೆ ಮತ್ತು ಅದರ ಪೀಠಿಕೆಯಲ್ಲಿ ಘೋಷಣೆಯೊಂದಿಗೆ ಅಂಗೀಕರಿಸಲಾಯಿತು. ಸಂವಿಧಾನವನ್ನು ತಿದ್ದುಪಡಿ ಮಾಡಲು ಸಂಸತ್ತಿನ ಅಧಿಕಾರವನ್ನು ಮಿತಿಗೊಳಿಸುವ ನಿಬಂಧನೆಯನ್ನು ಭಾರತೀಯ ಸಂವಿಧಾನವು ಹೊಂದಿಲ್ಲವಾದರೂ ಕೇಶವಾನಂದ ಭಾರತಿ ವರ್ಸಸ್ ಕೇರಳ ರಾಜ್ಯ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಭಾರತೀಯ ಸಂವಿಧಾನದ ಕೆಲವು ವೈಶಿಷ್ಟ್ಯಗಳು ಅದರ ಕಾರ್ಯನಿರ್ವಹಣೆ ಮತ್ತು ಅಸ್ತಿತ್ವಕ್ಕೆ ಎಷ್ಟು ಅವಿಭಾಜ್ಯವಾಗಿದೆ ಎಂದರೆ ಅವುಗಳನ್ನು ಸಂವಿಧಾನದಿಂದ ಎಂದಿಗೂ ಕತ್ತರಿಸಲಾಗುವುದಿಲ್ಲ ಎಂದು ಅಭಿಪ್ರಾಯಪಟ್ಟಿದೆ. ಇದನ್ನು ಮೂಲ ರಚನೆ ಸಿದ್ಧಾಂತ ಎಂದು ಕರೆಯಲಾಗುತ್ತದೆ. ಇದನ್ನು ಭಾರತದ ಸಂವಿಧಾನ ಸಭೆಯು ನವೆಂಬರ್ 26, 1949 ಅಂಗೀಕರಿಸಿತು ಮತ್ತು ಜನವರಿ 26, 1950 ಜಾರಿಗೆ ಬಂದಿತು. ಸಂವಿಧಾನವು 1935 ಭಾರತ ಸರ್ಕಾರ ಕಾಯ್ದೆಯನ್ನು ದೇಶದ ಮೂಲಭೂತ ಆಡಳಿತ ದಾಖಲೆಯಾಗಿ ಬದಲಾಯಿಸಿತು ಮತ್ತು ಭಾರತದ ಡೊಮಿನಿಯನ್ ಭಾರತ ಗಣರಾಜ್ಯವಾಯಿತು. ಸಾಂವಿಧಾನಿಕ ಸ್ವಯಂ ಪ್ರೇರಿತೆಯನ್ನು ಖಚಿತಪಡಿಸಿಕೊಳ್ಳಲು ಅದರ ಸ್ಥಾಪಕರು ಬ್ರಿಟಿಷ್ ಸಂಸತ್ತಿನ ಹಿಂದಿನ ಕಾಯಿದೆಗಳನ್ನು ವಿಧಿ 395 ರದ್ದುಗೊಳಿಸಿತು. ಭಾರತವು ಜನವರಿ 26 ಗಣರಾಜ್ಯೋತ್ಸವವನ್ನು ಆಚರಿಸಿತು. ಸಂವಿಧಾನವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ ಮತ್ತು ಪ್ರಜಾಪ್ರಭುತ್ವ ಗಣರಾಜ್ಯವೆಂದು ಘೋಷಿಸುತ್ತದೆ. ಅದರ ನಾಗರಿಕರಿಗೆ ನ್ಯಾಯ, ಸಮಾನತೆ ಮತ್ತು ಸ್ವಾತಂತ್ರ್ಯವನ್ನು ಖಾತರಿಪಡಿಸುತ್ತದೆ ಮತ್ತು ಭ್ರಾತೃತ್ವವನ್ನು ಉತ್ತೇಜಿಸಲು ಪ್ರಯತ್ನಿಸುತ್ತದೆ. 1950 ಮೂಲ ಸಂವಿಧಾನವನ್ನು ನವದೆಹಲಿಯ ಸಂಸತ್ತಿನ ಗ್ರಂಥಾಲಯ ಕಟ್ಟಡದಲ್ಲಿ ಸಾರಜನಕ ತುಂಬಿದ ಪ್ರಕರಣದಲ್ಲಿ ಸಂರಕ್ಷಿಸಲಾಗಿದೆ. ಹಾಗಾದರೆ ಸಂವಿಧಾನದ ಹಿನ್ನೆಲೆ ಬಗ್ಗೆ ತಿಳ್ಕೊಳ್ಳೋಣ. ಏನು ಹೇಳುತ್ತೆ ಅದರ ಹಿನ್ನೆಲೆ ಅಂದರೆ 1928 ಸರ್ವ ಪಕ್ಷಗಳ ಸಮ್ಮೇಳನವು ಲಕ್ನೋದಲ್ಲಿ ಭಾರತದ ಸಂವಿಧಾನವನ್ನು ತಯಾರಿಸಲು ಒಂದು ಸಮಿತಿಯನ್ನು ಕರೆದಿತ್ತು. ಇದನ್ನು ನೆಹರು ವರದಿ ಎಂದು ಕರೆಯಲಾಗ್ತಿತ್ತು. ಚದುರಿದ ಫ್ರೆಂಚ್ ಮತ್ತು ಪೋರ್ಚುಗೀಸ್ ಎಕ್ಸ್ಕ್ಲೇವ್ಗಳನ್ನು ಹೊರತುಪಡಿಸಿ ಭಾರತವು 1858 1947 ಬ್ರಿಟಿಷ್ ಆಳ್ವಿಕೆಯಲ್ಲಿತ್ತು. 1947 1950 ಭಾರತವು ಈ 3 ವರ್ಷಗಳ ಕಾಲ ಯುನೈಟೆಡ್ ಕಿಂಗ್ಡಮ್ನ ಅಧಿಪತ್ಯವಾಗಿದ್ದರಿಂದ ಅದೇ ಶಾಸನವನ್ನು ಜಾರಿಗೆ ತರಲಾಯಿತು. ಏಕೆಂದರೆ ಹೆಚ್ಚಿನ ರಾಜಪ್ರಭುತ್ವದ ರಾಜ್ಯಗಳು ಭಾರತದೊಂದಿಗೆ ಏಕೀಕರಣದ ಲೇಖನಗಳಿಗೆ ಸಹಿ ಹಾಕಲು ಜವಾಬ್ದಾರರಾಗಿವೆ ಮತ್ತು ಬ್ರಿಟಿಷ್ ಸರ್ಕಾರವು ದೇಶದ ಬಾಹ್ಯ ಭದ್ರತೆಗೆ ಜವಾಬ್ದಾರನಾಗಿ ಮುಂದುವರಿಯಿತು. ಹೀಗಾಗಿ ಭಾರತದ ಸಂವಿಧಾನವು 1947 ಭಾರತೀಯ ಸ್ವಾತಂತ್ರ್ಯ ಕಾಯ್ದೆ ಮತ್ತು 1935 ಭಾರತ ಸರ್ಕಾರ ಕಾಯ್ದೆಯನ್ನು ರದ್ದುಗೊಳಿಸಿತು. ಅದು ಜನವರಿ
1950 ಜಾರಿಗೆ ಬಂತು. ಭಾರತವು ಬ್ರಿಟಿಷ್ ಕಿರೀಟದ ಆಧಿಪತ್ಯವನ್ನು ನಿಲ್ಲಿಸಿತು ಮತ್ತು ಸಂವಿಧಾನದೊಂದಿಗೆ ಸಾರ್ವಭೌಮ ಪ್ರಜಾಪ್ರಭುತ್ವ ಗಣರಾಜ್ಯವಾಯಿತು. ಸಂವಿಧಾನದ 5, 6, 7, 8, 9, 60, 324, 366, 367, 379, 380, 388, 391, 392, 393 ಮತ್ತು 394ನೇ ವಿಧಿಗಳು 26 ನವೆಂಬರ್ 1949 ಜಾರಿಗೆ ಬಂದವು ಮತ್ತು ಉಳಿದ ವಿಧಿಗಳು 26 ಜನವರಿ 1950 ಜಾರಿಗೆ ಬಂದವು. ಇದನ್ನು ಭಾರತದಲ್ಲಿ ಪ್ರತಿ ವರ್ಷ ಗಣರಾಜ್ಯೋತ್ಸವವೆಂದು ಆಚರಿಸಲಾಗುತ್ತದೆ. ಹಾಗಾದರೆ ಹಿಂದಿನ ಶಾಸನಗಳು ಯಾವುದ್ಯಾವುದಿತ್ತು? ಭಾರತೀಯ ಸಂವಿಧಾನವನ್ನು ಹಲವಾರು ಮೂಲಗಳಿಂದ ಪಡೆಯಲಾಗಿದೆ. ಮುಖ್ಯವಾಗಿ ಭಾರತ ಸರ್ಕಾರ ಕಾಯ್ದೆ 1935. ಇದನ್ನು ಸ್ಯಾಮ್ಯುಯೆಲ್ ಹೊರೇಗ್ ಗಮನಾರ್ಹವಾಗಿ ರಚಿಸಿದ್ದಾರೆ. ಭಾರತದ ಅಗತ್ಯಗಳು ಮತ್ತು ಷರತ್ತುಗಳನ್ನು ಗಮನದಲ್ಲಿಟ್ಟುಕೊಂಡು ಅದರ ರಚನೆಕಾರರು ಹಿಂದಿನ ಶಾಸನಗಳ ವೈಶಿಷ್ಟ್ಯಗಳನ್ನು ಎರವಲು ಪಡೆದರು. ಉದಾಹರಣೆಗೆ ಭಾರತ ಸರ್ಕಾರ ಕಾಯ್ದೆ 1858, 1861, 1892 ಮತ್ತು 1909 ಭಾರತೀಯ ಮಂಡಳಿ ಕಾಯ್ದೆಗಳು, 1919 ಮತ್ತು 1935 ಭಾರತ ಸರ್ಕಾರ ಕಾಯ್ದೆಗಳು ಮತ್ತು 1947 ಭಾರತೀಯ ಸ್ವಾತಂತ್ರ್ಯ ಕಾಯ್ದೆ. ಪಾಕಿಸ್ತಾನದ ರಚನೆಗೆ ಕಾರಣವಾದ ಎರಡನೆಯದು ಹಿಂದಿನ ಸಂವಿಧಾನ ಸಭೆಯನ್ನು 2 ಭಾಗಗಳಾಗಿ ವಿಂಗಡಿಸಿತು. ಪ್ರತಿಯೊಂದು ಹೊಸ ಸಭೆಯು ಪ್ರತ್ಯೇಕ ರಾಜ್ಯಗಳಿಗೆ ಹೊಸ ಸಂವಿಧಾನವನ್ನು ರಚಿಸುವ ಮತ್ತು ಜಾರಿಗೆ ತರುವ ಸಾರ್ವಭೌಮ ಅಧಿಕಾರವನ್ನು ಹೊಂದಿತ್ತು. ಹಾಗಾದರೆ ಸಂವಿಧಾನ ಸಭೆ ಹೇಗೆ ನಡೀತು? ತುಂಬಾ ಚೆನ್ನಾಗಿದೆ ತಿಳ್ಕೊಳ್ಳೋಕೆ. ಸಂವಿಧಾನವನ್ನು ಪ್ರಾಂತೀಯ ಸಭೆಗಳ ಚುನಾಯಿತ ಸದಸ್ಯರು ಆಯ್ಕೆ ಮಾಡಿದ ಸಂವಿಧಾನ ಸಭೆಯಿಂದ ರಚಿಸಲಾಯಿತು. 389 ಸದಸ್ಯರನ್ನು ಹೊಂದಿರುವ ಸಭೆ ಭಾರತ ವಿಭಜನೆಯ ನಂತರ 299ಕ್ಕೆ ಇಳಿಸಲಾಯಿತು. 165 ದಿನಗಳ ಅವಧಿಯಲ್ಲಿ 11 ಅಧಿವೇಶನಗಳನ್ನು ನಡೆಸಿ ಸಂವಿಧಾನವನ್ನು ರೂಪಿಸಲು ಸುಮಾರು 3 ವರ್ಷಗಳನ್ನೇ ತೆಗೆದುಕೊಂಡಿತು. ಸಂವಿಧಾನ ಸಭೆಯಲ್ಲಿ ಕರಡು ಸಮಿತಿಯ ಸದಸ್ಯರಾದ ಟಿ ಕೃಷ್ಣಮಾಚಾರಿ ಹೇಳಿದರು, ಶ್ರೀ ಅಧ್ಯಕ್ಷರೇ, ಸರ್ ಡಾಕ್ಟರ್ ಅಂಬೇಡ್ಕರ್ ಅವರ ಮಾತುಗಳನ್ನು ಬಹಳ ಎಚ್ಚರಿಕೆಯಿಂದ ಆಲಿಸಿದವರಲ್ಲಿ ನಾನೂ ಒಬ್ಬ. ಈ ಸಂವಿಧಾನ ರಚನೆಯ ಕೆಲಸದಲ್ಲಿ ಅವರು ಎಷ್ಟು ಶ್ರಮ ಮತ್ತು ಉತ್ಸಾಹವನ್ನು ಬೀರಿದ್ದಾರೆಂದು ನನಗೆ ತಿಳಿದಿದೆ. ಅದೇ ಸಮಯದಲ್ಲಿ ಈ ಕ್ಷಣದಲ್ಲಿ ನಮಗೆ ಬಹಳ ಮುಖ್ಯವಾದ ಸಂವಿಧಾನ ರಚನೆಯ ಉದ್ದೇಶಕ್ಕಾಗಿ ಅಗತ್ಯವಾದ ಗಮನವನ್ನು ಕರಡು ಸಮಿತಿಯು ಅದಕ್ಕೆ ನೀಡಿಲ್ಲ ಎಂದೂ ನನಗೆ ತಿಳಿದಿದೆ. ನೀವು ನಾಮನಿರ್ದೇಶನ ಮಾಡಿದ 7 ಸದಸ್ಯರಲ್ಲಿ ಒಬ್ಬರು ಸದನಕ್ಕೆ ರಾಜೀನಾಮೆ ನೀಡಿದ್ದಾರೆ ಮತ್ತು ಅವರನ್ನು ಬದಲಾಯಿಸಲಾಗಿದೆ ಎಂದು ಸದನಕ್ಕೆ ತಿಳಿದಿರಬಹುದು. ಒಬ್ಬರು ನಿಧನರಾದರು ಮತ್ತು ಅವರನ್ನು ಬದಲಾಯಿಸಲಾಗಲಿಲ್ಲ. ಒಬ್ಬರು ಅಮೆರಿಕದಲ್ಲಿ ಇದ್ದರು ಮತ್ತು ಅವರ ಸ್ಥಾನವನ್ನು ಭರ್ತಿ ಮಾಡಲಾಗಲಿಲ್ಲ. ಮತ್ತು ಇನ್ನೊಬ್ಬ ವ್ಯಕ್ತಿ ರಾಜ್ಯ ವ್ಯವಹಾರಗಳಲ್ಲಿ ತೊಡಗಿಸಿಕೊಂಡಿದ್ದರು ಮತ್ತು ಆ ಮಟ್ಟಿಗೆ ಒಂದು ಶೂನ್ಯ. ಒಬ್ಬರು ಅಥವಾ ಇಬ್ಬರು ಜನರು ದೆಹಲಿಯಿಂದ ದೂರದಲ್ಲಿದ್ದರು ಮತ್ತು ಬಹುಶಃ ಆರೋಗ್ಯದ ಕಾರಣಗಳು ಅವರಿಗೆ ಹಾಜರಾಗಲು ಅವಕಾಶ ನೀಡಲಿಲ್ಲ ಅನ್ಸುತ್ತೆ. ಆದ್ದರಿಂದ ಅಂತಿಮವಾಗಿ ಈ ಸಂವಿಧಾನ ರಚನೆಯ ಹೊರೆ ಡಾಕ್ಟರ್ ಅಂಬೇಡ್ಕರ್ ಅವರ ಮೇಲೆ ಬಿತ್ತು ಮತ್ತು ಈ ಕಾರ್ಯವನ್ನು ನಿಸ್ಸಂದೇಹವಾಗಿ ಶ್ಲಾಘನೀಯ ರೀತಿಯಲ್ಲಿ ಸಾಧಿಸಿದ್ದಕ್ಕಾಗಿ ನಾವು ಅವರಿಗೆ ಕೃತಜ್ಞರಾಗಿರುತ್ತೇವೆ ಎಂಬುದರಲ್ಲಿ ನನಗೆ ಸಂದೇಹವಿಲ್ಲ. ಸೊ ಇದರಿಂದ ನಮ್ಗೇನು ಗೊತ್ತಾಗತ್ತೆ? ಕರಡು ಸಮಿತಿಯ ಸದಸ್ಯರಾದ ಟಿ ಕೃಷ್ಣಮಾಚಾರಿ ಹೇಳಿಕೆ ಪ್ರಕಾರ 7 ಸದಸ್ಯರಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ಎಫರ್ಟ್ ತುಂಬಾನೇ ಇದೆ. ಇವ್ರು ಹೇಳೋ ಪ್ರಕಾರ ಒಬ್ಬಂಟಿಯಾಗಿ ಡಾಕ್ಟರ್ ಅಂಬೇಡ್ಕರ್ ಅವರ ಹೆಗಲ ಮೇಲೆ ಸಂವಿಧಾನದ ರಚನೆಯ ರೆಸ್ಪಾನ್ಸಿಬಿಲಿಟಿ ಅವರ ಹೆಗಲ ಮೇಲೆ ಬಿತ್ತು ಅಂತ ಹೇಳ್ಬೋದು. 1949 ನವೆಂಬರ್ 25 ಸಂವಿಧಾನ ಸಭೆಯಲ್ಲಿ BR ಅಂಬೇಡ್ಕರ್ ತಮ್ಮ ಸಮಾರೋಪ ಭಾಷಣದಲ್ಲಿ ಹೀಗೆ ಹೇಳಿದರು. ಅಂದ್ರೆ ಈಗ ಡಾಕ್ಟರ್ ಅಂಬೇಡ್ಕರ್ ಅವರ ಹೇಳಿಕೆ ಏನು ಹೇಳಿದ್ರು ಅಂತ ಕೇಳೋಣ. ಡಾಕ್ಟರ್ ಅಂಬೇಡ್ಕರ್ ಅವರು ಹೇಳ್ತಾರೆ, ನನಗೆ ನೀಡಿರುವ ಶ್ರೇಯಸ್ಸು ನಿಜಕ್ಕೂ ನನ್ನದಲ್ಲ.
ಸಂವಿಧಾನ ಸಭೆಯ ಸಾಂವಿಧಾನಿಕ ಸಲಹೆಗಾರರಾದ ಸರ್ BN ರಾವ್ ಅವರಿಗೆ ಭಾಗಶಃ ಸಲ್ಲುತ್ತದೆ. ಅವರು ಕರಡು ಸಮಿತಿಯ ಪರಿಗಣನೆಗೆ ಸಂವಿಧಾನದ ಕರಡನ್ನು ಸಿದ್ಧಪಡಿಸಿದರು. ಕರಡು ಸಮಿತಿಯ ಸದಸ್ಯರಿಗೆ 1 ಭಾಗದ ಶ್ರೇಯಸ್ಸು ಸಲ್ಲಬೇಕು. ಅವರು ನಾನು ಹೇಳಿದಂತೆ 141 ದಿನಗಳ ಕಾಲ ಕುಳಿತು ಕೆಲಸ ಮಾಡಿದ್ದಾರೆ ಮತ್ತು ಹೊಸ ಸೂತ್ರಗಳನ್ನು ರೂಪಿಸುವ ಅವರ ಜಾಣ್ಮೆ ಮತ್ತು ವಿಭಿನ್ನ ದೃಷ್ಟಿಕೋನಗಳನ್ನು ಸಹಿಸಿಕೊಳ್ಳುವ ಮತ್ತು ಹೊಂದಿಕೊಳ್ಳುವ ಸಾಮರ್ಥ್ಯವಿಲ್ಲದೆ ಸಂವಿಧಾನವನ್ನು ರೂಪಿಸುವ ಕಾರ್ಯವು ಇಷ್ಟೊಂದು ಯಶಸ್ವಿಯಾಗಿ ತೀರ್ಮಾನಕ್ಕೆ ಬರಲು ಸಾಧ್ಯವಿಲ್ಲ. ಸಂವಿಧಾನದ ಮುಖ್ಯ ಕರಡುಗಾರ ಶ್ರೀ SN ಮುಖರ್ಜಿ ಅವರಿಗೆ ಹೆಚ್ಚಿನ ಶ್ರೇಯಸ್ಸು ಸಲ್ಲಬೇಕು. ಅತ್ಯಂತ ಸಂಕೀರ್ಣವಾದ ಪ್ರಸ್ತಾಪವನ್ನು ಸರಳ ಮತ್ತು ಸ್ಪಷ್ಟವಾದ ಕಾನೂನು ರೂಪದಲ್ಲಿ ನೀಡುವ ಅವರ ಸಾಮರ್ಥ್ಯ ಅಥವಾ ಕಠಿಣ ಪರಿಶ್ರಮದ ಸಾಮರ್ಥ್ಯ ಅಪರೂಪವಾಗಿ ಸಮನಾಗಿರುತ್ತದೆ. ಅವರು ಸಭೆಗೆ ಒಂದು ಸ್ವಾಧೀನವಾಗಿದ್ದಾರೆ. ಅವರ ಸಹಾಯವಿಲ್ಲದೆ ಈ ಸಭೆಯು ಸಂವಿಧಾನವನ್ನು ಅಂತಿಮಗೊಳಿಸಲು ಇನ್ನೂ ಹಲವು ವರ್ಷಗಳನ್ನು ತೆಗೆದುಕೊಳ್ಳುತ್ತಿತ್ತು. ಶ್ರೀ ಮುಖರ್ಜಿ ಅವರ ಅಡಿಯಲ್ಲಿ ಕೆಲಸ ಮಾಡುವ ಸಿಬ್ಬಂದಿಯ ಸದಸ್ಯರನ್ನು ನಾನು ಉಲ್ಲೇಖಿಸಲು ಬಿಡಬಾರದು, ಏಕೆಂದರೆ ಅವರು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಮತ್ತು ಕೆಲವೊಮ್ಮೆ ಮಧ್ಯರಾತ್ರಿಯ ನಂತರವೂ ಅವರು ಎಷ್ಟು ಸಮಯ ಶ್ರಮಿಸಿದ್ದಾರೆಂದು ನನಗೆ ತಿಳಿದಿದೆ. ಅವರೆಲ್ಲರ ಪ್ರಯತ್ನ ಮತ್ತು ಸಹಕಾರಕ್ಕಾಗಿ ನಾನು ಅವರಿಗೆ ಧನ್ಯವಾದ ಹೇಳಲು ಬಯಸುತ್ತೇನೆ. ಅಂಬೇಡ್ಕರ್ ಅವರು ಕರಡು ಸಮಿತಿಯಲ್ಲಿರುವ ಸದಸ್ಯರುಗಳನ್ನ ನೆನೆಸ್ಕೊಂಡು ಅವರು ಕೊಟ್ಟಿರುವ ಕೊಡುಗೆಗಳನ್ನ, ಅವರು ಕೊಟ್ಟಿರುವ ಎಫರ್ಟ್ಗಳನ್ನ ನೆನೆಸ್ಕೊಂಡು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಿದ್ದಾರೆ. ಪರಿಷ್ಕೃತ ಕರಡು ಸಂವಿಧಾನವನ್ನು ಚರ್ಚಿಸುವಾಗ ಸಭೆಯು ಒಟ್ಟು 7635 ತಿದ್ದುಪಡಿಗಳಲ್ಲಿ 2473 ತಿದ್ದುಪಡಿಗಳನ್ನು ಮಂಡಿಸಿತು, ಚರ್ಚಿಸಿತು ಮತ್ತು ವಿಲೇವಾರಿ ಮಾಡಿತು. ಇವತ್ತಿನ ವಿಡಿಯೋದಲ್ಲಿ ಸಂವಿಧಾನದ ಪರಿಚಯ ಹಾಗೂ ಐತಿಹಾಸಿಕ ಹಿನ್ನೆಲೆ ಬಗ್ಗೆ ತಿಳ್ಕೊಂಡಿದ್ದೇವೆ. ಹಾಗೂ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸ್ತಾ ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಇನ್ನಷ್ಟು ಕಾನೂನು ಜ್ಞಾನದ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಕಾನೂನು ಮತ್ತು ಆರ್ಥಿಕ ಸಲಹೆ ಮತ್ತು ಸೇವೆಗಳಿಗಾಗಿ ಈ ಕೆಳಕಂಡ ಇಮೇಲ್ ವಿಳಾಸವನ್ನು ಸಂಪರ್ಕಿಸಿ. ಇಮೇಲ್ ವಿಳಾಸ allsuresolutions.in@gmail.com. ಧನ್ಯವಾದಗಳು.